ಈ ಮಜ್ಜಿಗೆ ಹುಳಿ ನಮ್ಮ ಮಲೆನಾಡು ಭಾಗದಲ್ಲಿ ತುಂಬ ಸ್ಪೆಷಲ್. ಅಂದರೆ ನಮ್ಮ ಬ್ರಾಹ್ಮಣರಲ್ಲಿ ಜಾಸ್ತಿ ಮಾಡ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿಯಿಂದ ಮಜ್ಜಿಗೆ ಹುಳಿ ಮಾಡೋದನ್ನು ತೋರಿಸ್ತೀನಿ. ಕುಂಬಳಕಾಯಿಯನ್ನು ಹೀಗೆ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ತೀರಾ ತೆಳುವಾಗೂ ಹೆಚ್ಚಬಾರ್ದು, ದಪ್ಪವಾಗೂ ಹೆಚ್ಚಬಾರ್ದು, ಈ ಥರ ಹೆಚ್ಚಬೇಕು. ಮಜ್ಜಿಗೆ ಹುಳಿಗೆ ಹೀಗೆ ಹೆಚ್ಚಿದ್ರೇ ಚೆನ್ನಾಗಾಗೋದು. ಒಂದು ಬಟ್ಲು ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ, ಒಂದು ಹಸಿಮೆಣಸು, ಕರಿಬೇವಿನ ಸೊಪ್ಪು, ಒಂದು ಚಮಚದಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಒಂದು 3 ಹಸಿಮೆಣಸು ಸಿಗ್ದಿಟ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಹೋಳು ಬೇಯಿಸ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅಂದರೆ ಹೋಳು ಬೇಯಲಿಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಸಿಗ್ದಿರೋ ಹಸಿಮೆಣಸು ಹಾಕ್ಕೊಳ್ತೀನಿ. ಇದು ಕುಕ್ಕರ್ ಮುಚ್ಚಳೆಯನ್ನು ಹಾಕ್ಕೊಳ್ಳ ಹಾಗೆ ಬೇಯಿಸ್ಕೊಳ್ತೀನಿ. ಇದು ಜಾಸ್ತಿ ಬೇಯಿಸಬಾರ್ದು, ಬೇಗ ಕರಗಿ ಹೋಗುತ್ತೆ. ಒಂದು 10 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಹೀಗೆ ಓಪನ್ ಇಟ್ಟೆ ಬೇಯಿಸ್ಕೊಳ್ತೀನಿ. ಹೋಳು ಬೇಯುವಷ್ಟೊತ್ತಿಗೆ ಇದಕ್ಕೆ ಮಸಾಲೆ ರುಬ್ಕೊಳ್ತೀನಿ. ಮೊದಲಿಗೆ ತೆಂಗಿನಕಾಯಿಯನ್ನು ರುಬ್ಕೊಳ್ತೀನಿ. ರುಬ್ಬಿದ್ದಾಗಿದೆ. ಕಾಯಿ ಮಾತ್ರ ರುಬ್ಬಿರೋದಿದು. ಇದರಲ್ಲಿ ಸ್ವಲ್ಪ ಕಾಯಿಯನ್ನು ತೆಕ್ಕೊಳ್ತೀನಿ. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತೀನಿ. ನೀರು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣಸು. ಮಜ್ಜಿಗೆ ಹುಳಿ ಯಾವಾಗಲೂ ಜಾಸ್ತಿ ಖಾರ ಇರೋದಿಲ್ಲ, ಹಾಗಾಗಿ ಒಂದು ಹಸಿಮೆಣಸು ಹಾಕ್ಕೊಳ್ತಿದ್ದೀನಿ. ಮೊದಲೇ ಅದಕ್ಕೆ 1-2 ಸಿಗ್ದು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ತರ್ತೀನಿ. ಈಗ ಮಸಾಲೆ ಎಲ್ಲ ರುಬ್ಬಿದಾಗಿದೆ. ಹೋಳು ಬೆಂದಿದೆ, ಸಾಕು. ಇದಕ್ಕೆ ಕಡ್ದಿರೋ ಮಸಾಲೆನ ಹಾಕ್ಕೊಳ್ತೀನಿ. ಜಾರ್ ತೊಳೆದಿರೋ ನೀರು ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಆವಾಗ ನಾನು ಹೋಳು ಬೇಯ್ಲಿಕ್ಕೆ ಹಾಕ್ಕೊಂಡಿದ್ದೆ, ಸ್ವಲ್ಪ ಹೋಳಿಗೆ ಹಿಡಿಯುವಷ್ಟು. ಈಗ ಒಟ್ಟಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೇಕು. ಇದು ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಬಾರ್ದು ಮಜ್ಜಿಗೆ ಹುಳಿನ. ಯಾವತ್ತು ಅದು ಟೇಸ್ಟು ಹುಳಿ ಬಂದುಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಒಂದೇ ಕುದಿ ಬರಬೇಕು. ಇದು ಒಂದು ಕುದಿ ಬಂದಿದೆ. ಈಗ ಕಾಯಿ ಕಡ್ದಿದ್ದು ತೆಗೆದಿಟ್ಕೊಂಡಿದ್ನಲ್ಲ ಸಪ್ರೇಟಾಗಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದು ಹಾಕಿದ ಮೇಲೆ ಸ್ಟವ್ ಆಫ್ ಮಾಡಬೇಕು, ಕುದಿಸ್ಬಾರ್ದು. ಈಗ ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ತೀನಿ. ಮಜ್ಜಿಗೆನೂ ಅಷ್ಟೇ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕ್ಕೊಳ್ಬೇಕು. ಈ ಕ್ರಮದಲ್ಲಿ ಮಾಡಿದ್ರೆ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಮಜ್ಜಿಗೆ ಹುಳಿ, ಅದೇ ಟೇಸ್ಟೇ ಬರುತ್ತೆ. ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಒಂದು ಸ್ವಲ್ಪ, ಸಾಸಿವೆ,
ಒಂದು 4 ಕರಿಬೇವು, ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಇದ್ರ ಜೊತೆಗೆ ನಾನು ಉದ್ದಿನ ಗೊಜ್ಜು ಮಾಡ್ತಾ ಇದ್ದೀನಿ. ಹೇಗೆ ಅಂತ ತೋರಿಸ್ತೀನಿ. ಉದ್ದಿನ ಗೊಜ್ಜು ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ತೆಂಗಿನ ತುರಿ, ಒಂದು 5-6 ಒಣಮೆಣಸು, ಜೀರಿಗೆ ಮೆಣಸು, ಉದ್ದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಣಮೆಣಸು ದಪ್ಪ ಮೆಣಸಾದರೆ ಚೆನ್ನಾಗಿರುತ್ತೆ, ಖಾರ ಜಾಸ್ತಿ ಇರಬಾರ್ದು, ಕಲ್ಲರ್ ಇರಬೇಕು. ಅದು ಉದ್ದಿನ ಗೊಜ್ಜಿಗೆ ತುಂಬ ಚೆನ್ನಾಗಾಗುತ್ತೆ. ಬಾಣಲಿಗೆ ಮೆಣಸು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಟೇಸ್ಟಾಗಿರುತ್ತೆ ಈ ಗೊಜ್ಜು. ಮಜ್ಜಿಗೆ ಹುಳಿಗೆ ಒಳ್ಳೆ ಕಾಂಬಿನೇಷನ್ನು. ಇದು ದೇವಸ್ಥಾನಗಳಲ್ಲಿ ಕೆಲವು ಕಡೆ ಮಾಡ್ತಾರೆ, ಅದರಲ್ಲೂ ಸೌತ್ ಕೇಂದ್ರದ ಬದಿ ಈ ಗೊಜ್ಜು ಜಾಸ್ತಿ ಮಾಡ್ತಾರೆ. ಉಪ್ಪು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಒಳ್ಳೇದು ಅಂತ ತುಂಬ ಹಾಕಿಬಿಡ್ತಾರೆ. ಅದು ಜಾಸ್ತಿ ಹಾಕಿದ್ರೆ ಅದರದ್ದೇ ಕಹಿ ಬಂದ್ಬಿಡುತ್ತೆ. ಈ ಗೊಜ್ಜಿನ ಬೇರೆ ಟೇಸ್ಟೇ ಗೊತ್ತಾಗೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಕು, ಇದಾಗಿದೆ, ಆಫ್ ಮಾಡ್ಕೊಳ್ತೀನಿ. ಅದೇ ಬಾಣಲಿಗೆ 1.5 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಉದ್ದಿನಬೇಳೆನ ಜಾಸ್ತಿ ಬೇಕಾಗಲ್ಲ. ಇದು ಕೆಂಪಗಾಗುವವರೆಗೆ ಹುರಿಬೇಕು. ಅದ ಬೆಂಕಿ ಇಟ್ಕೊಂಡು ಹುರಿಬೇಕು. ಸಾಕು, ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಜೀರಿಗೆ ಮೆಣಸು ಹಾಕ್ಕೊಳ್ತೀನಿ. ಇದು ಬಾಂಡ್ಲಿ ಬಿಸಿ ಇದೆಯಲ್ಲ, ಅದರಲ್ಲೇ ಆಗಿಬಿಡುತ್ತೆ. ಜೀರಿಗೆ ಮೆಣಸನ್ನು ಖಾರ ಬೇಕಿದ್ದವರು ಉಪಯೋಗಿಸ್ಬೋದು, ಬೇಡ ಅಂದರೆ ಅದೇ ಕೆಂಪು ಮೆಣಸು ಮಾತ್ರ ಸಾಕಾಗುತ್ತೆ. ಇದನ್ನು ರುಬ್ಬಿ ತರ್ತೀನಿ. ಮೆಣಸು, ತೆಂಗಿನ ತುರಿ, ಉಪ್ಪು, ಹುಣಸೆಹಣ್ಣು ಇದಿಷ್ಟು ರುಬ್ಕೊಳ್ತೀನಿ. ಈಗ ಕಾಯಿ ಮೆಣಸೆಲ್ಲ ರುಬ್ಬಿ ತಂದಿದ್ದೀನಿ. ಇದಕ್ಕೀಗ ಉದ್ದಿನ ಬೇಳೆನ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ತರಿಯಾಗಿ ರುಬ್ಬಬೇಕು. ರುಬ್ಬಿದ್ದಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಉದ್ದಿನ ಘಮನೇ ಚೆನ್ನಾಗಿರುತ್ತೆ ಗೊಜ್ಜು. ಈಗ ರುಬ್ತಿದ್ದಂಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಅನ್ನಕ್ಕೆ ಹಾಕಿ ತಿನ್ನಲಿಕ್ಕೆ ಅಥವಾ ದೋಸೆ, ಚಪಾತಿ ಎಲ್ಲದಕ್ಕೂ ಆಗುತ್ತೆ ಈ ಗೊಜ್ಜು. ಈ ಹದದಲ್ಲಿದ್ದರೆ ಕರೆಕ್ಟ್ ಆಗುತ್ತೆ. ನೀರು ಜಾಸ್ತಿ ಹಾಕೋದು ಬೇಡ. ಗೊಜ್ಜು ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಒಂಚೂರು ಉದ್ದಿನಬೇಳೆ. ಇದು ಮಧ್ಯೆ ಸಿಗ್ತಾ ಇದೆ ಉದ್ದಿನಬೇಳೆ, ಚೆನ್ನಾಗಿರುತ್ತದೆ ಗೊಜ್ಜು ತಿನ್ನುವಾಗ, ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಸಾಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಗೊಜ್ಜು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜಿನ ಜೊತೆ ಮಜ್ಜಿಗೆ ಹುಳಿ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಮಜ್ಜಿಗೆ ಹುಳಿ ಹಾಗೂ ಉದ್ದಿನ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.